ಪ್ರಸಕ್ತ ವರ್ಷ ರಸಗೊಬ್ಬರದ ಸಮಸ್ಯೆ ಎದುರಾಗಬಹುದು ಎಂದು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ದ್ಯಾವಲಾಪುರ ಗ್ರಾಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ತಾಲೂಕಿನ ರೈತರಿಗೆ ಮುನ್ನೆಚ್ಚರಿಕೆ ನೀಡಿದ್ದಾರೆ. 1056 ಟನ್ ನಮ್ಮ ತಾಲೂಕಿಗೆ ಬೇಕಾಗಿರೋದು ವಾರ್ಷಿಕವಾಗಿ 13,313 ಟನ್ನು, ಅಂದರೆ 8% ಅಣ್ಣ, 8% ಈಗ ಬಂದಿರೋದು. ಮುಂದೆ ಬರ್ಬೋದು, ಪ್ರಶ್ನೆ ಬೇರೆ. ಈ ಸಲ ಕೊರತೆ ಆಗುವ ಸಂಭವ ಇದೆ. ಈಗಾಗಲೇ ಟಿ ವಿನಲ್ಲೆಲ್ಲ ನೋಡ್ತಿದ್ದೀವಿ, ಗದಗದಲ್ಲೆಲ್ಲ ಗಲಾಟೆ ಆಗ್ತಾಯಿದೆ, ಮಳೆ ಬಿದ್ದುಬಿಟ್ಟಿದೆ ಅಲ್ಲೋಣ. ಗದಗ ನೆನ್ನೆ ಟಿ ವಿನಲ್ಲೆಲ್ಲ ನೋಡಿದ್ವಿ. ಈಗ ಶೆಟ್ಟಿಹಳ್ಳಿನಲ್ಲೂ ಕೂಡ ಹಲಸಿಂದೆ ಬಿತ್ತನೆಯನ್ನು ವಿತರಣೆ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಕೂಡ ಸೂಚನೆ ನೀಡಿದ್ದೀವಿ. ನಮ್ಗೆ ಎಷ್ಟು ಬೇಡಿಕೆ ಬೇಕೋ DC ಅವ್ರಿಗೆ ಮತ್ತು JD ಅವ್ರಿಗೆ ರೆಕಮೆಂಡ್ ಮಾಡಿ ಅದರ ಮೇಲೆ ನಾವು ಬೇರೆ ಒತ್ತಾಯ ಹೋರಾಟಗಳನ್ನು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿ, ಪೂರ್ಣ ಪ್ರಮಾಣದಲ್ಲಿ ಮಳೆ ಆದರೆ ಬಹುಶಃ ಗೊಬ್ಬರ ಸಮಸ್ಯೆ ಆಗುವ ಸನ್ನಿವೇಶ ಕಾಣ್ತಾ ಇದೆ. ಈ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಈ ಮಧ್ಯಪ್ರಾಚ್ಯ ಸಮಸ್ಯೆನೋ ಮತ್ತೊಂದು ಸಮಸ್ಯೆನೋ ಗೊತ್ತಾಗಲ್ಲ. ಏಕೆಂದರೆ ಒಟ್ಟಾರೆ ನಮ್ಮ ದೇಶದ ರೈತರ ಹಿತವನ್ನು, ರಾಜ್ಯದ ರೈತರ ಹಿತವನ್ನು ಕಾಪಾಡುವಂಥದ್ದು ಸರ್ಕಾರಗಳ ಮಹತ್ವವಾದಂಥ ಒಂದು ಜವಾಬ್ದಾರಿಯಾಗಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ನ್ಯಾನೋ ಯೂರಿಯಾ ಬಳಕೆಗೂ ಕೂಡ ಗಮನ ಹರಿಸಿ. ಯಾಕೆಂದರೆ ಒಂದು ಸಲ ಆದ್ರೆ ಅದರ ಅನುಭವ ಏನು ಅಂತ ಗೊತ್ತಾಗ್ತದೆ ನಿಮ್ಗೆ. ಈಗ ಮಾರ್ಕೆಟಲ್ಲಿ ನನ್ನ ಪ್ರಕಾರ 500 ಚಿಲ್ಲರೆ ಇರಬೇಕೇನೋ. ಹಿಂದೆ ಡಿ ಸಾತೇನಹಳ್ಳಿಲಿ ಡೆಮೋ ಮಾಡಿಸಿದ್ದೆ ಕಂಪ್ನಿ ಕಡೆಯಿಂದ. ಡಿ ಸಾತೇನಹಳ್ಳಿ ಬಹುಶಃ ಆ ಕಂಪ್ನಿಯರೇ ಬೇಕಾದ್ರೆ ನಿಮಗೆಲ್ಲ ಡೆಮೋ ಮಾಡಿಸುವಂಥದ್ದು ಕೂಡ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದರಲ್ಲಿ ನಿಮಗೆ ಒಬ್ಬ ರೈತರಿಗೆ 2,500 ರೂಪಾಯಿ ಒಂದು ಅನುಕೂಲ ಆಗುತ್ತೆ. ನಿಮ್ಮೂರಿಗೆ 90 ಜನ ರೈತರು ಅಂತ ಸುಮಾರು 2.25 ಲಕ್ಷ ರೂಪಾಯಿ ಅನುಕೂಲ. ಆ ಯೋಜನೆಯನ್ನು ನಿಮ್ಮೂರಿಗೆ ಸೇರಿಸಿದ್ದೀವಿ. ನೀವೆಲ್ಲರೂ ಕೂಡ ಹಲಸಿಂದೆಯನ್ನು ಬೆಳೆದು ಒಂದು ಲಾಭಾಂಶವನ್ನು ಗಳಿಸಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಕೂಡ ಮಾಡಿ, ಈ ಆರೋಗ್ಯ ಸ್ವಾಸ್ಥ್ಯ ಕಟ್ಟಡ ಆದರೆ ಆರೋಗ್ಯ ಸೇವೆಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ದ್ಯಾವಲಾಪುರ ಗ್ರಾಮಕ್ಕೆ ಏನಕ್ಕೆ ಆಯ್ಕೆ ಮಾಡಿದೆ ಅಂದರೆ, ಹಿಂದೆ ಒಂದು ANM ಕ್ವಾರ್ಟರ್ಸ್ ಇತ್ತು ಇಲ್ಲಿ. ಅದಕ್ಕೋಸ್ಕರ ಒಂದು ಸೂಕ್ತ, ನಿಮ್ಮೂರು ಬಿಟ್ಟು ಬೇರೆದನ್ನೇ ಆಯ್ಕೆ ಮಾಡ್ಬೋದಾಯ್ತು. ಅದನ್ನು ನಾನು ಆ ಸಂದರ್ಭದಲ್ಲಿ 37 ಕಟ್ಟಡಗಳನ್ನ ತಾಲೂಕಲ್ಲಿ ಸ್ಯಾಂಕ್ಷನ್ ಮಾಡಿದಾಗ ದ್ಯಾವಲಾಪುರ ಗ್ರಾಮವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದು ಸ್ಯಾಂಕ್ಷನ್ ಮಾಡಿಸಿದ್ದೇವೆ. ದಯವಿಟ್ಟು ಬೇಗ ಜರೂರಾಗಿ ಒಂದು ವಾರದಲ್ಲಿ ತೀರ್ಮಾನ ಮಾಡಿ, ಅಧಿಕ ಮಾಸ ಕಳೆದ ತಕ್ಷಣ ಬುದ್ಧಿ ಪೂಜೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈ ಭಾಗದಲ್ಲಿ ರೈತರಿಗೂ ಕೂಡ ಸೊಸೈಟಿ ಮೂಲಕನೂ ಕೂಡ ಹೆಚ್ಚಿನ ಸಹಕಾರವನ್ನು ನಿಮ್ಮೆಲ್ಲರಿಗೂ ಕೂಡ ನೀಡಿದ್ದೀವಿ. ಒಂದು ಕಡೆ ಡೈರಿ ಉದ್ಯಮ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲಕರವಾದಂಥ ವಾತಾವರಣ ಮಾಡಿದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಏನಿಲ್ಲದವರು ಬದುಕ್ಬೋದು, ನೀರಿಲ್ಲದವ್ರು ಬದುಕೋಕ್ಕಾಗಲ್ಲ. ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ನಿಮಗೆ ನೀಡಿದ್ದೀವಿ. ಆ ದೇವಿಯ ಭಗವಂತನ ಆ ಅನುಗ್ರಹದಿಂದ ಬೇಗ ಮಳೆಯಾಗಲಿ, ಹೇಮಾವತಿ ಡ್ಯಾಮ್ ತುಂಬುವಂಥದ್ದಕ್ಕೆ ಅವಕಾಶ ಆದರೆ ನಿಮಗೆಲ್ಲ ಕೆರೆ ತುಂಬಿಸ್ತಕ್ಕಂಥದ್ದಕ್ಕೆ ಅವಕಾಶಗಳು ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ಅನುಸರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಈ ಸಲ ಹಿಂಗಾರು ಪೂರ್ಣ ಪ್ರಮಾಣದಲ್ಲಿ ಮಳೆ ಆಗ್ತಾಯಿಲ್ಲ, ಅಲ್ಲಲ್ಲೇ ಮಳೆ. ಈ ಸಲ ಮೇ ತಿಂಗಳಲ್ಲಿ ಇವತ್ತು -23 23% ಕೊರತೆ ಆಗಿದೆ. ವಾಡಿಕೆಗಿಂತ ಮಳೆ 23% ಕಡಿಮೆ ಆಗಿದೆ. ಬಹುಶಃ ಜೂನ್ ತಿಂಗಳಲ್ಲಿ ಹವಾಮಾನ ತಜ್ಞರು ಹೆಚ್ಚಿನ ಮಳೆ ಬೀಳುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದಾರೆ. ಬೇಗ ದೇವಿಯ ಭಗವಂತನ ಅನುಗ್ರಹದಿಂದ ಪೂರ್ಣ ಪ್ರಮಾಣದ ಮಳೆಯನ್ನು ನಾವು ನಿರೀಕ್ಷಿಸೋಣ. ಎಲ್ಲದಕ್ಕೂ ಕೂಡ ಭಗವಂತನ ಅನುಗ್ರಹ ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸೋಣ.